ಫ್ಲೈಟ್ ನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ವಿಂಡೋ ಸೀಟ್ ಸಿಕ್ಕಿದ್ರೆ ಫಸ್ಟ್ ಚಾಯ್ಸ್ ಏನ್ ಮಾಡ್ತೀರಾ? ಕಿಟಕಿಯಿಂದ ಹೊರಗಡೆ ನೋಡೋದು. ಆಕಾಶ, ಮೇಘಗಳು, ಕೆಳಗಡೆ ಚಿಕ್ಕದಾಗಿ ಕಾಣಿಸುವ ನಗರ. ಆ ಕ್ಷಣ ತುಂಬಾ ಸ್ಪೆಷಲ್ ಆಗಿರ್ತಿತ್ತು. ಆದ್ರೆ ಸಮಯದಲ್ಲಿ ನೀವು ಒಂದ್ ಥಿಂಗ್ ನೋಟಿಸ್ ಮಾಡಿದಿರಾ? ವಿಮಾನದ ಕಿಟಕಿಗಳು ಯಾವತ್ತೂ ವೃತ್ತಾಕಾರವಾಗಿರುತ್ತದೆ. ಚೌಕಾಕಾರ ಅಥವಾ ಆಯತಾಕಾರವಾಗಿ ಕಾಣಿಸುವುದೇ ಇಲ್ಲ. ನಾವು ಅದನ್ನ ಎಷ್ಟೋ ಬಾರಿ ನೋಡಿದ್ದೇವೆ, ಆದ್ರೆ ಯಾಕೆ ಅಂತ ಯೋಚಿಸಿರೋದಿಲ್ಲ. ಆಲ್ಮೋಸ್ಟ್ ನಾವೆಲ್ಲರೂ ಸುಮ್ನೆ ವಿನ್ಯಾಸ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಈ ವೃತ್ತಾಕಾರದ ಕಿಟಕಿಗಳ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಅದೇನಂದ್ರೆ 1950ರ ಸಮಯದಲ್ಲಿ ಮೊದಲ ಜೆಟ್ ವಿಮಾನಗಳು ಬಂದಾಗ ಕಿಟಕಿಗಳು ಚೌಕಾಕಾರವಾಗಿತ್ತು. ಆಗ ಜನ ಟ್ರೈನ್ಸ್ ಬಸ್ ನಲ್ಲಿ ಹೇಗೆ ಕಿಟಕಿಗಳನ್ನ ನೋಡ್ತಿದ್ರು ಹಾಗೆ ವಿಮಾನದಲ್ಲೂ ಇರಬೇಕು ಅಂತ ಯೋಚಿಸಿದ್ರು. ಆರಂಭದಲ್ಲಿ ಎಲ್ಲವೂ ಸರಿಯಾಗಿ ಅನಿಸ್ತು. ವಿಮಾನಗಳು ಹಾರುತ್ತಿದ್ದವು, ನೆಲಕ್ಕೆ ಇಳಿಯುತ್ತಿದ್ದವು. ಯಾವುದೇ ದೊಡ್ಡ ಸಮಸ್ಯೆ ಕಾಣಿಸಲಿಲ್ಲ. ಆದ್ರೆ ಕೆಲ ತಿಂಗಳುಗಳ ನಂತರ ಇಂಜಿನಿಯರ್ಗಳು ಒಂದು ವಿಚಿತ್ರ ವಿಷಯವನ್ನ ಗಮನಿಸಿದರು. ಪ್ರತಿ ಬಾರಿ ವಿಮಾನ ನೆಲದಿಂದ ಮೇಲಕ್ಕೆ ಹಾರುವಾಗ ವಿಮಾನದ ಒಳಗೆ ಒತ್ತಡ ಹೆಚ್ಚಾಗುತ್ತಿತ್ತು, ಮತ್ತೆ ನೆಲಕ್ಕೆ ಇಳಿದಾಗ ಒತ್ತಡ ಕಡಿಮೆ ಆಗುತ್ತಿತ್ತು. ಈ ಒತ್ತಡದ ಬದಲಾವಣೆ ಒಂದು ಬಾರಿಯಲ್ಲ, ಸಾವಿರಾರು ಬಾರಿ ನಡೆಯುತ್ತಿತ್ತು. ಈ ಪ್ರಕ್ರಿಯೆ ಮುಂದುವರೆದಂತೆ ಚೌಕಾಕಾರದ ಕಿಟಕಿಗಳು ಕೊನೆಯಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಕಾಣಿಸಿಕೊಳ್ಳತೊಡಗಿದವು. ಮೊದಲಿಗೆ ಅವು ಗಂಭೀರವಾಗಿ ಕಾಣಿಸಲಿಲ್ಲ, ಆದರೆ ಸಮಯದ ಜೊತೆಗೆ ಆ ಬಿರುಕುಗಳು ದೊಡ್ಡದಾಗುತ್ತಾ ಹೋಯಿತು. ಕೊನೆಗೂ ಒಂದು ಪ್ರಶ್ನೆ ಎದುರಾಯಿತು. ಅದೇನಂದ್ರೆ, ಒಂದು ದಿನ ಈ ಬಿರುಕು ಗಗನದಲ್ಲೇ ದೊಡ್ಡದಾದ್ರೆ ಏನಾಗುತ್ತೆ? ಈ ಪ್ರಶ್ನೆಗೆ ಉತ್ತರ ಕಲ್ಪನೆಯಲ್ಲೇ ಉಳಿಯಲಿಲ್ಲ. ಕೆಲ ಹಳೆಯ ವಿಮಾನಗಳಲ್ಲಿ ಮಧ್ಯಾಕಾಶದಲ್ಲಿಯೇ ಭಾರಿ ಆಘಾತಗಳು ನಡೆದವು. ವಿಮಾನದ ದೇಹ ತಾಳ್ಮೆ ಕಳೆದುಕೊಂಡಿತು. ಆ ದಿನಗಳು ವಿಮಾನಯಾನ ಕ್ಷೇತ್ರಕ್ಕೆ ದೊಡ್ಡ ಆಘಾತವಾಗಿದ್ದವು. ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡರು. ಮತ್ತು ಈ ಆಘಾತಗಳ ಹಿಂದೆ ಒಂದು ಸಾಮಾನ್ಯ ಕಾರಣ ಕಂಡುಬಂದಿತು. ಅದೇ ಚೌಕಾಕಾರದ ಕಿಟಕಿಗಳು. ಅದಾದ ನಂತರ ಇಂಜಿನಿಯರ್ಗಳು ನಿಲ್ಲಲಿಲ್ಲ. ಅವರು ಮತ್ತೆ ಹಿಂದಕ್ಕೆ ಹೋದರು. ಮೂಲ ವಿಜ್ಞಾನಕ್ಕೆ, ಆಕಾರ ಮತ್ತು ಒತ್ತಡ ಸಂಬಂಧವನ್ನು ಆಳವಾಗಿ ಅಧ್ಯಯನ ಮಾಡಿದರು. ಆಗ ಅವರಿಗೆ ಒಂದು ಸರಳ ಮತ್ತು ಬಹಳ ಮುಖ್ಯವಾದ ಸತ್ಯ ಗೊತ್ತಾಯಿತು. ಚೌಕಾಕಾರದ ಆಕಾರದಲ್ಲಿ ಒತ್ತಡ ಕೊನೆಯಲ್ಲಿ ಜಾಸ್ತಿ ಸೇರುತ್ತದೆ, ಆ ಕೊನೆಗಳು ಬಲಹೀನವಾಗುತ್ತವೆ. ಆದರೆ ವೃತ್ತಾಕಾರದ ಆಕಾರದಲ್ಲಿ ಒತ್ತಡ ಎಲ್ಲ ಕಡೆ ಸಮಾನವಾಗಿ ಹರಡುತ್ತದೆ. ಯಾವುದೇ ಒಂದು ಜಾಗದಲ್ಲಿ ಜಾಸ್ತಿ ಒತ್ತಡ ಸೇರುವುದಿಲ್ಲ, ಬಲಹೀನ ಕೊನೆಗಳು ಇರುವುದಿಲ್ಲ. ಇದೇ ಕಾರಣಕ್ಕೆ ಕಿಟಕಿಗಳನ್ನು ವೃತ್ತಾಕಾರವಾಗಿ ವಿನ್ಯಾಸ ಮಾಡಲಾಯಿತು. ಆ ನಂತರ ಸಾವಿರಾರು ಪರೀಕ್ಷೆಗಳು ನಡೆದವು. ಒಂದಲ್ಲ, ಎರಡಲ್ಲ, ವರ್ಷಗಳ ಕಾಲ ವಿಮಾನಗಳನ್ನು ಹಾರಿಸಿ ಮತ್ತೆ ಪರೀಕ್ಷೆ ಮಾಡಲಾಯಿತು. ಕೊನೆಗೂ ಇದು ಸುರಕ್ಷಿತ ಅಂತ ಸಾಬೀತಾಯಿತು. ಅಂದಿನಿಂದ ಇವತ್ತಿನವರೆಗೂ ಎಲ್ಲಾ ವಾಣಿಜ್ಯ ವಿಮಾನಗಳಲ್ಲಿ ವೃತ್ತಾಕಾರದ ಅಥವಾ ಅಂಡಾಕಾರದ ಕಿಟಕಿಗಳನ್ನು ಬಳಸಲಾಗುತ್ತದೆ. ಇದು ಸುಮ್ಮನೆ ಒಂದು ವಿನ್ಯಾಸದ ಕಥೆಯಲ್ಲ, ಇದು ಒಂದು ಮಾನವ ಮಾಡಿದ ತಪ್ಪಿನಿಂದ ಕಲಿತ ಪಾಠ. ನಾವು ಗಮನಿಸದೇ ಇರುವ ಸಣ್ಣ ವಿಷಯಗಳು ಕೆಲವೊಮ್ಮೆ ದೊಡ್ಡ ಅಪಾಯಗಳನ್ನ ತಪ್ಪಿಸುತ್ತವೆ ಅನ್ನೋದಕ್ಕೆ ಇರುವ ಒಂದು ಉದಾಹರಣೆ. ಹೀಗಾಗಿ ಮುಂದಿನ ಬಾರಿ ನೀವು ವಿಮಾನದ ಕಿಟಕಿಯಿಂದ ಹೊರಗಡೆ ನೋಡ್ತಿರುವಾಗ ಸುಂದರ ದೃಶ್ಯದ ಜೊತೆಗೆ ಈ ಮಾತು ನೆನಪಿಟ್ಟುಕೊಳ್ಳಿ. ಆ ಕಿಟಕಿ ನಿಮ್ಮ ಕಣ್ಣುಗಳಿಗೆ ಮಾತ್ರ ಅಲ್ಲ, ಅದು ನಿಶ್ಶಬ್ದವಾಗಿ ನಿಮ್ಮ ಪ್ರಾಣ ಕಾಪಾಡುತ್ತಿರುವ ಒಂದು ಬುದ್ಧಿವಂತ ವಿನ್ಯಾಸ.